ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಪ್ರತಿ ತಿಂಗಳು ಸ್ಮಾರ್ಟ್ಫೋನ್ನ ಬೆಲೆ ಜಾಸ್ತಿ ಆಗ್ತಾನೇ ಇದೆ. ಒಬ್ಬ ನಾರ್ಮಲ್ ವ್ಯಕ್ತಿ ಸ್ಮಾರ್ಟ್ಫೋನ್ನ ತಗೊಳ್ಳೋದೇ ಕಷ್ಟ ಆಗಿಬಿಟ್ಟಿದೆ. ತಗೊಂಡ್ರೆ ಸೇಲ್ ಟೈಮಲ್ಲಿ ಆಫರಲ್ಲಿ ತಗೋಬೇಕು. ನೀವೇನಾದರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಇನ್ನು ಕೆಲವು ದಿನಗಳಲ್ಲಿ ಫ್ಲಿಪ್ಕಾರ್ಟಿಂದು ಬಿಗ್ಗೆಸ್ಟ್ ಸೇಲ್ ಶುರುವಾಗುತ್ತೆ. ಫ್ಲಿಪ್ಕಾರ್ಟ್ ಫ್ರೀಡಮ್ ಸೇಲು. ಈ ಸೇಲ್ ಟೈಮಲ್ಲಿ ನೀವೇನಾದರೂ 40,000 ರೂಪಾಯಿಗಿಂತ ಕಡಿಮೆ ಬಡ್ಜೆಟ್ಗೆ ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನ್ನ ನೋಡ್ತಾ ಇದ್ದರೆ ಎರಡು ಬೆಸ್ಟ್ ಆಪ್ಷನ್ ಇದೆ. ಒಂದು ಮೋಟೋರೋಲಾ ಎಡ್ಜ್ 70 ಪ್ರೋ ಮತ್ತು ಇನ್ನೊಂದು ವಿವೋ V70 FE. ನಾವು ಈ ಸೇಲ್ ಟೈಮಲ್ಲಿ ಒಂದು ಸ್ಮಾರ್ಟ್ಫೋನ ತಗೋಬೇಕಾರೆ ಯಾಮಾರಬಾರ್ದು ಆಯಿತಾ. ಎಷ್ಟೋ ಜನ ಬ್ರ್ಯಾಂಡ್ ನೋಡ್ಕೊಂಡು ಒಳ್ಳೆ ಬ್ರ್ಯಾಂಡು ಫೋನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ತೊಗೊಂಡ್ಬಿಡ್ತೀವಿ, ಅದು ಮ್ಯಾಟ್ರ್ ಆಗಲ್ಲ. ಅದರಲ್ಲಿರುವಂಥ ಸ್ಪೆಸಿಫಿಕೇಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಾನು ಈ ಎರಡನ್ನೂ ಕೂಡ ಕಂಪೇರ್ ಮಾಡಿ ಯಾವ್ದು ಚೆನ್ನಾಗಿದೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದೀನಿ ಮುಂಚೆನೂ, ಬಟ್ ಸ್ಟಿಲ್ ಈ ಸೇಲ್ ಟೈಮಲ್ಲಿ ಕನ್ಫ್ಯೂಸ್ ಮಾಡೋದು ಬೇಡ ಅಂತ. ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಎರಡನ್ನೂ ಕಂಪೇರ್ ಮಾಡೋದಕ್ಕೆ ಹೋದರೆ ನಮಗೆ ಮೋಟೋದಲ್ಲಿ 50 MP ಟ್ರಿಪಲ್ ಕ್ಯಾಮ್ರಾ ಇದೆ ಮತ್ತು 50 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಆದರೆ ವಿವೋನಲ್ಲಿ 200 MP ಮೇನ್ ಸೆನ್ಸಾರ್ ಇದೆ, 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಎಲ್ಲ ಇದೆ. ಬಟ್ ತುಂಬ ಜನ ಏನ್ಕೋತಾರೆ 200 MP ಇದೆ ಅಂದ ತಕ್ಷಣ ಒಳ್ಳೆ ಕ್ಯಾಮ್ರಾ ಅಲ್ಲ. ಅದರಲ್ಲಿರುವಂಥ ಮೆಗಾಪಿಕ್ಸೆಲ್ ಮೋಸ್ಟ್ ಆಫ್ ದ ಟೈಮ್ ಮ್ಯಾಟ್ರ್ ಆಗೋದಿಲ್ಲ. ಅದರಲ್ಲಿರುವಂಥ ಸೆನ್ಸಾರ್ ಮತ್ತು ಯಾವ ರೀತಿ ಪ್ರೋಸೆಸ್ ಮಾಡುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ನಾನು ಈ ಫೋನ್ದು ಕಂಪ್ಯಾರಿಸನ್ ಆಲ್ರೆಡಿ ಮಾಡಿದ್ದೀನಿ. ನಾನು ಬೇಕು ಅಂದರೆ ಫೋಟೋ ಸ್ಯಾಂಪಲ್ನ ಕೂಡ ಆ ಕಡೆ ಈ ಕಡೆ ಹಾಕ್ತೀನಿ. ಲಿಟ್ರಲಿ ಮೋಟೋದು ಕ್ಯಾಮ್ರಾ ಕ್ಲಾರಿಟಿ ಮಚ್ ಬೆಟರ್ ಇದೆ ಮತ್ತು ಬ್ಯಾಲೆನ್ಸ್ಡ್ ಕ್ಯಾಮ್ರಾ ಸಿಸ್ಟಮ್ ನಮಗೆ ಈ ಒಂದು ಮೋಟೋರೋಲಾದಲ್ಲಿ ಸಿಗುತ್ತೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಎರಡೂ ಸ್ಮಾರ್ಟ್ಫೋನು ಕೂಡ 1.5K ಅಮೋಲೆಡ್ ಡಿಸ್ಪ್ಲೇ ಇದೆ. ಆದರೆ ಈ ಮೋಟೋರೋಲಾದಲ್ಲಿರುವಂಥ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗಿದೆ. 5200 ನಿಟ್ಸಿಂದು ಪಿಕ್ ಬ್ರೈಟ್ನೆಸ್ಸು ಮತ್ತು ರಿಫ್ರೆಶ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ, 144 ಹರ್ಟ್ಸಿಂದು ರಿಫ್ರೆಶ್ ರೇಟು. ಆದರೆ ಈ ಕಡೆ ವಿವೋನಲ್ಲಿ ಬರೀ 1900 ನಿಟ್ಸು ಮತ್ತು 120 ಹರ್ಟ್ಸಿಂದು ಡಿಸ್ಪ್ಲೇ ನಮಗೆ ಸಿಗುತ್ತೆ. ಮತ್ತಿನ್ನೊಂದು ನಿಮಗೆ ಆಶ್ಚರ್ಯ ಆಗ್ಬೋದು, ಈ ಮೋಟೋರೋಲಾದವರೇ ಮೊದಲ ಬಾರಿಗೆ ಅವರ ಸ್ಮಾರ್ಟ್ಫೋನ್ಗಳಿಗೆ ಈ ಪ್ಯಾಂಟಾನ್ ವ್ಯಾಲಿಡೇಷನ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಆಗಿ ಅವ್ರದ್ದು ಕಲರ್ಗೂ ಕೂಡ ಅವ್ರ ಡಿಸ್ಪ್ಲೇಲಿ ಬರುವಂಥ ಕಲರ್ಗೂ ಪ್ಯಾಂಟಾನ್ ವ್ಯಾಲಿಡೇಷನ್ ಮಾಡ್ತಾರೆ ಮತ್ತು ಅವರ ಕ್ಯಾಮ್ರಾಗೂ ಕೂಡ ಪ್ಯಾಂಟಾನ್ ವ್ಯಾಲಿಡೇಷನ್ ಮಾಡೋದು. ಅಂದರೆ ಅಕ್ಯುರೇಟ್ ಕಲರ್ಸ್ ನಮಗೆ ಡಿಸ್ಪ್ಲೇನಲ್ಲಿ ಸಿಗುತ್ತೆ ಮತ್ತು ಫೋಟೋ ಸ್ಯಾಂಪಲಲ್ಲೂ ಕೂಡ ಅಕ್ಯುರೇಟ್ ಕಲರ್ ಸಿಗುತ್ತೆ ಅಂತ ಪ್ಯಾಂಟಾನ್ ಅವ್ರ ಜೊತೆ ವ್ಯಾಲಿಡೇಟ್ ಮಾಡ್ತಾರೆ, ಅವ್ರ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡಿಕೊಂಡು. ಮತ್ತು ಈ ಒಂದು ಡಿಸ್ಪ್ಲೇ ತುಂಬ ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಬಟ್ ಪಿಕ್ಸೆಲ್ ಪೀಪ್ ಮಾಡಿದ್ರೆ ಮೋಟೋ ಮಚ್ ಬೆಟರ್ ಡಿಸ್ಪ್ಲೇ ಇದೆ. ಸೊ ಅದರಲ್ಲಿ ನೀವು ಮೀಡಿಯಾ ಕನ್ಸ್ಯೂಮ್ ಮಾಡ್ತೀರಾ, ಗೇಮ್ ಮಾಡ್ತೀರಾ, ಏನೇ ಮಾಡಿ ಇಂಡೋರ್ ಔಟ್ಡೋರ್ ಒಳ್ಳೆಯ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇನಲ್ಲಿ ನನಗೆ ಮೋಟೋ ಬೆಟರ್ ಇದೆ ಅಂತ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ. ನಮಗೆ ಮೋಟೋರೋಲಾ ಎಡ್ಜ್ 70 ಪ್ರೋನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 8500 ಎಕ್ಸ್ಟ್ರೀಮ್ ಪ್ರೋಸೆಸರ್ ಇದೆ. ಅಂತದ್ದು ಸ್ಕೋರ್ ಅಂತೂ ಹತ್ರ 24 ಲಕ್ಷ ಕೊಡುತ್ತೆ ಆಯಿತಾ, ಅದಕ್ಕಿಂತ ಜಾಸ್ತಿನೇ ಕೊಡುತ್ತೆ. ಈ ಕಡೆ ವಿವೋ V70 FEನಲ್ಲಿ ಡೈಮೆನ್ಸಿಟಿ 7360 ಟರ್ಬೋ ಪ್ರೋಸೆಸರ್, ಪವರ್ಫುಲ್ ಬಟ್ ಅಷ್ಟೊಂದು ಪವರ್ಫುಲ್ ಇಲ್ಲ. ಹತ್ತತ್ರ 9 ರಿಂದ 10 ಲಕ್ಷ ಅಂತದ್ದು ಸ್ಕೋರ್ನ ಕೊಡ್ಬೋದು ಅಷ್ಟೇ ಆಯಿತಾ. ಸೊ ಪರ್ಫಾರ್ಮೆನ್ಸ್ನಲ್ಲಿ ಲಿಟ್ರಲಿ ಹೆವಿ ಅಂದರೆ ಹೆವಿ ಪವರ್ಫುಲ್. ಪ್ರೈಸ್ ಒಂದೇ, ಯೋಚನೆ ಮಾಡ್ಕೊಳ್ಳಿ, ಪ್ರೈಸ್ ಒಂದೇ, ಬಟ್ ಪರ್ಫಾರ್ಮೆನ್ಸು ಮೋಟೋದಲ್ಲಿ ಹೆವಿ ಜಾಸ್ತಿ ಪವರ್ಫುಲ್ ಆಗಿದೆ. ತುಂಬ ಜನ ಯಾಮಾರದೇ ಇಲ್ಲಿ ಆಯಿತಾ, ಈ ಕ್ಯಾಮ್ರಾ ಚೆನ್ನಾಗಿದೆ ಬೇರೆದು ನೋಡೋದಕ್ಕೆ ಹೋಗಲ್ಲ. ಸೊ ಪರ್ಫಾರ್ಮೆನ್ಸ್ ಕೂಡ ಮೋಟೋದಲ್ಲಿ ಬೆಟರ್ ಇದೆ. ಇನ್ನು ಈ ಎರಡರಲ್ಲೂ ಕೂಡ ನಾವು ಆರಾಮಾಗಿ ಗೇಮೆಲ್ಲ ಆಡ್ಕೊಬೋದು. ಬಟ್ ನಂಗೆ ಅನ್ನಿಸ್ದಂಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕೆಲಸ ಆಬ್ವಿಯಸ್ಲಿ ಮೋಟೋದಲ್ಲಿ ಬೆಟರ್ ಅನಿಸುತ್ತೆ. ಮತ್ತು OS ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ, ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಕ್ಲೀನ್ ಆಗಿರುತ್ತೆ OS ನಂಗೆ ಅನ್ನಿಸ್ದಂಗೆ. ಮೋಟೋ ಇದರಲ್ಲೂ ಕೂಡ ನಂಗೆ ಅನ್ನಿಸ್ದಂಗೆ. ಆದರೆ ನಮ್ಮ ನ್ಯಾವಿಗೇಷನ್ ಮಾಡಬೇಕಾದ್ರೆ, ಆಪ್ರೇಟ್ ಮಾಡಬೇಕಾದ್ರೆ ಮತ್ತು ಅಪ್ಲಿಕೇಶನ್ನು ರೆಂಡರ್ ಮಾಡಬೇಕಾದ್ರೆ ಇದೆಲ್ಲದ್ರಲ್ಲಿ ನಂಗೆ ಅನ್ನಿಸ್ದಂಗೆ ಮೋಟೋ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು. OS ಎಕ್ಸ್ಪೀರಿಯನ್ಸಲ್ಲೂ ಕೂಡ ಅಷ್ಟೇ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಇದರಲ್ಲಿ ವಿವೋದು ಬ್ಯಾಟ್ರಿ ಸ್ವಲ್ಪ ದೊಡ್ಡದಿದೆ, ತುಂಬ ಡಿಫ್ರೆನ್ಸ್ ಇಲ್ಲ. 7000 mAh ಕೆಪಾಸಿಟಿ ಬ್ಯಾಟ್ರಿ ವಿವೋದಲ್ಲಿದ್ದರೆ 6500 mAh ಕೆಪಾಸಿಟಿ ಬ್ಯಾಟ್ರಿ ಮೋಟೋಲಿದೆ. ಈ ಎರಡರಲ್ಲೂ ಕೂಡ 90 ವ್ಯಾಟಿಂದು ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಎರಡೂ ಕೂಡ ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಇದೇನು ಮೇಜರ್ ಡಿಫ್ರೆನ್ಸ್ ಇಲ್ಲ ಆಯಿತಾ. ಸೊ ನಾನು ಓವರಾಲ್ ನಿಮಗೆ ಒಂದು ವರ್ಡಿಟ್ ಕೊಡಬೇಕು ಅಂತ ಅಂದರೆ ವ್ಯಾಲ್ಯೂ ಫಾರ್ ಮನಿ, ನಾವು ಕೊಡ್ತಾ ಇರುವಂಥ ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ ಸಿಗ್ತಾ ಇರುವಂಥದ್ದು ನನ್ನ ಪ್ರಕಾರ ಮೋಟೋದಲ್ಲಿ. ನಮಗೆ ಬೆಟರ್ ಡಿಸ್ಪ್ಲೇ ಇದೆ, ಬೆಟರ್ ಕ್ಯಾಮ್ರಾ ಇದೆ, ಬೆಟರ್ ಪರ್ಫಾರ್ಮೆನ್ಸ್ ಇದೆ. ನಂಗನ್ನಿಸ್ದಂಗೆ ಮೆಜಾರಿಟಿ ಜನ ಫೋನ್ ತಗೋಬೇಕಾರೆ ನೋಡೋದೇ ಈ 3 ವಿಷಯ ಆಯಿತಾ. ಡಿಸ್ಪ್ಲೇ ಆಯಿತಾ, ಮತ್ತು ಪರ್ಫಾರ್ಮೆನ್ಸು, ಕ್ಯಾಮ್ರಾ, ಬ್ಯಾಟ್ರಿ ಮ್ಯಾಟ್ರ್ ಆಗುತ್ತೆ. ಬ್ಯಾಟ್ರಿ ಕೂಡ ಚೆನ್ನಾಗಿದೆ. ಸೊ ಅವಶ್ಯಕತೆ ಇರುವಂಥ ಎಲ್ಲ ಮೇಯ್ನ್ ಫೀಚರ್ಸು ಈ ಮೋಟೋದಲ್ಲಿ ನಂಗೆ ಅನ್ನಿಸ್ದಂಗೆ ಚೆನ್ನಾಗಿದೆ. ಸೊ ಈ ಸೇಲ್ ಟೈಮಲ್ಲಿ ನೀವು ತಗೋಬೇಕಾದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ.
ಆರಾಮಾಗಿ ಈ ಫೋನ್ನ ಪ್ರಿಫರ್ ಮಾಡ್ಬೋದು ನನ್ನ ಒಪಿನಿಯನ್ನು. ಸೊ ಈ ಒಂದು ಸೇಲ್ ಟೈಮಲ್ಲಿ ನಂಗೆ ಅನ್ನಿಸ್ತಂಗೆ ಈ ಮೋಟ್ರೋಲಾ ಎಡ್ಜ್ 70 Pro ಹತ್ರ ಅಂದರೆ ಎಫೆಕ್ಟಿವ್ ಆಗಿ ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ ನಂಗೆ ಅನ್ನಿಸ್ತಂಗೆ ಒಂದು 37,000 ರೂಪಾಯಿಗೆ ಲಿಸ್ಟ್ ಆಗ್ಬೋದು. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಸೊ ನಾರ್ಮಲಿ 40,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಇನ್ನೂ ಕಡಿಮೆ ನಮಗೆ ಸಿಗ್ತಾ ಇದೆ. ಸೊ ಈ ಒಂದು ಅಪ್ಕಮಿಂಗ್ ಫ್ರೀಡಮ್ ಸೇಲ್ ಏನು ನಡೆಯುತ್ತೆ ಅದು ಈ ಆಗಸ್ಟ್ 8ನೇ ತಾರೀಕಿಂದ 16ನೇ ತಾರೀಕು ತನಕ ಇರುತ್ತೆ, ಆಯಿತಾ. ಸೊ ಅರ್ಲಿ ಆ್ಯಕ್ಸೆಸ್ಸು 7ನೇ ತಾರೀಕಿಂದ ಶುರುವಾಗುತ್ತೆ, ಆಗಸ್ಟ್ 7ನೇ ತಾರೀಕಿಂದ. ಸೊ ಈ ಸೇಲ್ ಟೈಮಲ್ಲಿ ನಮಗೆ ಬೇಜಾನ್ ಆಫರ್ ಸಿಗುತ್ತೆ, ಆಯಿತಾ. ಈ ಟೈಮಲ್ಲಿ ಸ್ಮಾರ್ಟ್ಫೋನ್ ತೊಗೊಂಡ್ರೆ ಒಳ್ಳೆಯದು. ಅದು ಬಿಟ್ಟರೆ ನೆಕ್ಸ್ಟು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬಿಗ್ ಬಿಲಿಯನ್ ಡೇ ಸೇಲ್ ಕೂಡ ಶುರುವಾಗುತ್ತೆ. ಆ ಟೈಮಲ್ಲಿ ಇನ್ನೊಂದು ಆಪ್ಷನ್ ನಿಮಗೆ ಸಿಗುತ್ತೆ, ಆಯಿತಾ. ಸೊ ತೊಗೊಂಡ್ರೆ ಈ ಟೈಮಲ್ಲಿ ತೊಗೊಂಡ್ರೆ ಒಳ್ಳೆಯದು. ಇತ್ತೀಚೆಗೆ ಎಲ್ಲ ಸ್ಮಾರ್ಟ್ಫೋನ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಒಳ್ಳೆ ವ್ಯಾಲ್ಯೂಗೆ ಈ ಟೈಮಲ್ಲೇ ಸಿಗೋದು. ಸೊ ನೋಡಿ ತಗೋಬೇಕು ಅಂತ ಇರೋರು ಈ ಟೈಮ್ನ ಮಿಸ್ ಮಾಡ್ಕೊಂಬಿಡಿ, ಈ ಟೈಮಲ್ಲಿ ತೊಗೊಂಡ್ರೆ ಒಳ್ಳೆಯದು. ನಂಗೆ ಅನ್ನಿಸ್ತಂಗೆ ಈ ಫ್ರೀಡಮ್ ಸೇಲ್ ಏನು ನಡೆಯುತ್ತೆ ಈ ಟೈಮಲ್ಲಿ ನಮಗೆ ಕೆಲವೊಂದು ಅಡಿಷ್ನಲ್ ಬೆನಿಫಿಟ್ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ಚೇಂಜ್ ಬೋನಸ್ಸು, ನೋ ಕಾಸ್ಟ್ EMI ಆಪ್ಷನ್ ಸಿಗುತ್ತೆ, ಮತ್ತು ಫ್ಲಿಪ್ಕಾರ್ಟಿಂದು ಕೆಲವೊಂದು ಕಾರ್ಡ್ಗಳ ಮೇಲೆ 5% ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಫಸ್ಟ್ ಟೈಮ್ ಬಯರ್ಸ್ಗೂ ಸಹ ಕೆಲವೊಂದು ಆಫರ್ ಎಲ್ಲ ಇರುತ್ತೆ, ಮತ್ತು 30 ದಿನಗಳ ಫ್ರೀ ಮೊಬೈಲ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಡ್ರಾಪ್ ಆಯಿತು, ಲಿಕ್ವಿಡ್ ಡ್ಯಾಮೇಜ್ ಆಯಿತು ಅಂದರೂ ಕೂಡ ನಿಮಗೆ ರೀಪ್ಲೇಸ್ಮೆಂಟ್ ಆಗಿಬಿಡುತ್ತೆ. ಮತ್ತು ಓಪನ್ ಬಾಕ್ಸ್ ಡೆಲಿವರಿಯನ್ನು ಕೂಡ ಈ ಸೇಲ್ ಟೈಮಲ್ಲಿ ಕೊಡ್ತಾರೆ. ಮತ್ತು ತುಂಬ ಫಾಸ್ಟಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ 48 ಗಂಟೆಗಳಲ್ಲಿ ಅಂದರೆ 2 ದಿನದೊಳಗೆ ಪ್ರಾಬ್ಲಮ್ನ ರಿಸಾಲ್ವ್ ಮಾಡಿಕೊಡ್ತಾರೆ. ಒಟ್ಟಿನಲ್ಲಿ ನಿಮ್ಗೇನಾದರೂ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದ್ದರೆ ಈ ಸೇಲ್ ಟೈಮಲ್ಲಿ ಮಾಡಿ. ನಾರ್ಮಲ್ಗಿಂತ ಕಡಿಮೆ ಬೆಲೆಗೆ ಪ್ರಾಡಕ್ಟ್ಗಳು ಸಿಗುತ್ತೆ. 40,000ಕ್ಕಿಂತ ಕಡಿಮೆ ಬಡ್ಜೆಟ್ ಇದ್ದರೆ ನಂಗೆ ಅನ್ನಿಸ್ತಂಗೆ ಮೋಟ್ರೋಲಾ ಎಡ್ಜ್ 70 Pro ಬೆಟರ್ ಆಪ್ಷನ್ ಆಗುತ್ತೆ. ನೀವು ಈ ಸೇಲ್ ಟೈಮಲ್ಲಿ ಏನು ಪರ್ಚೇಸ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮಾಡಿ, ಆಯಿತಾ. ಸೊ ಚೆಕ್ ಮಾಡಿ ನೋಡಿ ಒಂದ್ಸಲ, ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.